ವಾಗ್ದಾಳಿ ನಡೆಸಿ ಮುಂದಕ್ಕೆ ಮುಖ್ಯಮಂತ್ರಿ ಆಗುತ್ತೇನೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಗಲು ಕನಸು ಕಾಣುತ್ತಿದ್ದು, ಬೇಕಾದರೆ ಮಂಡ್ಯದಲ್ಲೇ ಮನೆ ಮಾಡಿ ಅಲ್ಲಿಂದಲೇ ಡೆಲ್ಲಿಗೆ ಹೋಗಲಿ ಎಂದು ಕೃಷಿ ಸಚಿವ ಎನ್. ಚಲುವನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಉತ್ತರ ನಮ್ಮ ಸರ್ಕಾರ ಕೊಡುತ್ತೆ. ಬಟ್ ಆದ್ರೆ ರೈತರಿಗೆ ನಾವು SC ST ಫಂಡ್ ಏನಿದೆ ಅದನ್ನ ಇಂಥದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಅಲ್ಲ, ಒಟ್ಟು SC ST ಜನರಿಗೆ ತಲುಪಿಸ್ಬೇಕು. ನಗರದ ಜಿಲ್ಲಾ ಪಂಚಾಯತ್ ಹೇಮಾವತಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, BPL ಕಾರ್ಡ್ ಮರುಪರಿಶೀಲನೆ ಸಿಎಂ ಸೂಚನೆ ನೀಡುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ತಮಿಳುನಾಡಿಗಿಂತ ನಮ್ಮ ರಾಜ್ಯದ ಪರಿಸ್ಥಿತಿ ಉತ್ತಮವಾಗಿದೆ ಎನಿಸುತ್ತದೆ ಅಲ್ವಾ? ಆದರೆ ತಮಿಳುನಾಡಿನಲ್ಲಿ 40-45% ಮಾತ್ರ BPL ಕಾರ್ಡ್ಗಳಿವೆ. ನಮ್ಮ ರಾಜ್ಯದ 80-85% BPL ಕಾರ್ಡ್ದಾರರಿದ್ದಾರೆ. 1000 ಎಕರೆ ತೆಂಗಿನ ಮರ ಇರುವವರಿಗೂ 1 ಎಕರೆ ಇರುವವರಿಗೂ BPL ಕಾರ್ಡ್ ಇದೆ. ಇಬ್ಬರಿಗೂ ಅಕ್ಕಿ ಸಿಗುತ್ತೆ. ಒಬ್ಬ ಉಪಯೋಗಿಸುತ್ತಾನೆ. ಅನಧಿಕೃತವಾಗಿ BPL ಪಡಿತರ ಕಾರ್ಡ್ ಹೊಂದಿದವರ ಬಗ್ಗೆ ಸರ್ಕಾರಕ್ಕೆ ದೂರು ಬಂದ ಹಿನ್ನೆಲೆಯಲ್ಲಿ ಅದನ್ನು ನಾವು ಪರಿಶೀಲಿಸುತ್ತಿದ್ದೇವೆ ಅಷ್ಟೇ. ಕರ್ನಾಟಕದಲ್ಲಿ 85% ಬಡವರಿದ್ದಾರೆ, ಎಲ್ಲರಿಗೂ ಕೊಡುತ್ತೇವೆ. ಕರ್ನಾಟಕದಲ್ಲಿ 80-85% ಬಡವರಿದ್ದಾರೆ ಎಂಬುದು ನೀವು ನಾವು ನಂಬಕ್ಕಾಗಲ್ಲ ಅನ್ನೋದು ಗೊತ್ತಿದೆ ಎಂದರು. ವಿರೋಧ ಪಕ್ಷ ನಾಯಕ ಆರ್. ಅಶೋಕ್ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿ, ವಿರೋಧ ಪಕ್ಷದ ನಾಯಕನಾಗಬೇಕು ಎಂದರೆ ಅದಕ್ಕೆ ಸಮರ್ಥನಾಗಬೇಕು ಎಂದೇನಿಲ್ಲ ಎಂದು ಲೇವಡಿ ಮಾಡಿದರು. ನನಗೂ ಬಹಳ ಒಳ್ಳೆಯ ಸ್ನೇಹಿತರು, ನನಗೂ ನೋವಾಗುತ್ತದೆ. ಆ ಸ್ಥಾನದಲ್ಲಿದ್ದು ಆ ಸ್ಥಾನದ ಗೌರವವನ್ನು ಹೆಚ್ಚಿಸಬೇಕು ಎಂದು ನಾನು ಬಯಸುತ್ತೇನೆ. ಏನು ಬರುತ್ತೆ ಅದನ್ನು ಮಾತನಾಡುವುದರಿಂದ ಗೌರವ ಹೆಚ್ಚುತ್ತದೆ ಅನ್ನೋದ್ರಿಂದ ಅದು ಅನಿವಾರ್ಯ ಎಂದು ಕುಟುಕಿದರು. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರವಾಗಿ ಮಾತನಾಡಿ, ಬೆಂಗಳೂರು ಅಂದರೆ ಅದಕ್ಕೆ ಒಂದು ಬ್ರ್ಯಾಂಡ್ ಇರುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಹೆಸರುವಾಸಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಇದ್ದುದು ರಾಮನಗರ ಜಿಲ್ಲೆಯಾಯಿತು. ಬೆಂಗಳೂರು ಎಂದು ಮಾಡಿದರೆ ವ್ಯಾಲ್ಯೂ ಜಾಸ್ತಿ ಆಗುತ್ತಿತ್ತು, ನಮಗೆ ಸ್ಟೇಟಸ್ ಸಿಗುತ್ತಿತ್ತು. ಬೆಂಗಳೂರು ಎನ್ನುವುದು ಹಾಸನ, ಮಂಡ್ಯ ಅನ್ನೋದು ವ್ಯತ್ಯಾಸ ಇದೆ. ಬೆಂಗಳೂರಿನಲ್ಲಿ ಬದುಕುವವರಿಗೂ ನಮಗೂ ನಿಮಗೂ ಒಂದೇನಾ? ಈ ಎಲ್ಲ ದೃಷ್ಟಿಯಿಂದ ಅದನ್ನು ಬೆಂಗಳೂರು ದಕ್ಷಿಣ ಎಂದು ಮಾಡಲು ಪಾಪ ಮುಂದಾಗಿದ್ದಾರೆ. ಪಾಪ ಕುಮಾರಸ್ವಾಮಿ ಅವರು ಈಗಾಗಲೇ ಹಗಲು ಕನಸು ಕಾಣುತ್ತಿದ್ದಾರೆ. ಮುಂದಕ್ಕೆ ಮುಖ್ಯಮಂತ್ರಿ ಆಗುತ್ತೇನೆ ಎನ್ನುತ್ತಿದ್ದಾರೆ. ಬಿಜೆಪಿಯವರು ಎಲ್ಲಿಗೆ ಕಳಿಸುತ್ತಾರೋ ಗೊತ್ತಿಲ್ಲ. ಹಗಲು ರಾತ್ರಿ ಹೋರಾಟ ಮಾಡುತ್ತಿದ್ದರೂ ಬಿಜೆಪಿಯವರಿದ್ದಾರೆ. ನಾವು ಮುಂದುವರಿಯುತ್ತೇವೆ ಇಲ್ಲವೋ ಅದನ್ನು ಜನ ತೀರ್ಮಾನ ಮಾಡ್ತಾರೆ. ಆ ರೀತಿಯ ಉತ್ಪ್ರೇಕ್ಷೆಯ ಮಾತನಾಡುವುದಿಲ್ಲ. ಇನ್ನು ಚುನಾವಣೆ 4 ವರ್ಷ ಇದೆ, ನೋಡೋಣ. ಆದರೆ ಬಿಜೆಪಿಯವರ ಗತಿಯನ್ನು ಈಗಾಗಲೇ ನಾನೇ ಮುಖ್ಯಮಂತ್ರಿ ಆಗುತ್ತೇನೆ ಎಂದು ಎನ್ನುತ್ತಾರೆ. ಪಾಪ ಈ ಅಶೋಕ್, ಅಶ್ವಥ್ ನಾರಾಯಣ್, ವಿಜಯೇಂದ್ರ ಇವರ ಗತಿ ಏನು? ಈಗಾಗಲೇ 2 ಸೀಟ್ ತಗೊಂಡು ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ಗೆ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಹೋರಾಟ ಮಾಡಿ ಅವರಿಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿ ಕೇಂದ್ರದಲ್ಲಿ ಸಚಿವರಾಗೋಕೆ ಆಗಲ್ಲ. ಮತ್ತೇನು ಜನ ಅವಕಾಶ ಕೊಟ್ಟು 10-15 ಸೀಟು ತಗೊಂಡ್ರೆ ಬಿಜೆಪಿಯವರು ಮುಂದೆ ಹಗಲು ಕನಸು ಕಾಣುವ ಹಾಗಿಲ್ಲ ಎಂಬುದು ತೀರ್ಮಾನ ಆಗಿದೆ. 4 ವರ್ಷದ ನಂತರ ಜನ ಏನ್ ಮಾಡ್ತಾರೆ ಎಂದು ಕಾದು ನೋಡೋಣ. ಆಗ ಅವರು ಬೆಂಗಳೂರು ಮಾಡ್ತಾರೋ ರಾಮನಗರ ಮಾಡಿಕೊಳ್ತಾರೋ ನೋಡೋಣ. ಕೇಂದ್ರದ ಮಂತ್ರಿಗಳು ರಾಜ್ಯದಲ್ಲಿ ಸಭೆ ನಡೆಸುವ ಅಧಿಕಾರ ಇಲ್ಲ. ಪ್ರಧಾನಮಂತ್ರಿಗಳು ವಿಧಾನಸೌಧಕ್ಕೆ ಬಂದು ಸಭೆ ನಡೆಸೋಕೆ ಆಗುತ್ತಾ? 4 ವರ್ಷದ ನಂತರ ಜನ ಏನ್ ಮಾಡ್ತಾರೆ ಕಾದು ನೋಡೋಣ ಎಂದರು. ಬಹಳ ಜನಕ್ಕೆ ಅದು ಹಿಂದೆ ಆಗಿತ್ತೋ ಮುಂದೆ ಆಗಿತ್ತೋ ಕೆಲವು ಜಾಸ್ತಿ ಕೊಟ್ಟಿದ್ದಾರೆ ಅನ್ನೋದು ಹೊರಗಡೆ ಬಂದಿದೆ. ಸೊ ಅದು ಯಾರ್ಯಾರು ಕೊಟ್ಟಿದ್ದಾರೆ, ಜಾಸ್ತಿನ ಯಾಕೆ ಕೊಟ್ಟರು, ಇದಕ್ಕೆ ಯಾರು ಕಾರಣ ಅನ್ನೋದು ಮುಖ್ಯನೇ ವಿನ ಮುಖ್ಯಮಂತ್ರಿಯವರು ಅಲ್ವಲ್ಲ. ಮುಖ್ಯಮಂತ್ರಿಯವರು ಅವರ ಶ್ರೀಮತಿಯವರಿಗೆ ಅವ್ರ ಅಣ್ಣ ಕೊಟ್ಟಿದ್ದಂತ ಜಮೀನ್ ಮೇಲೆ ಇಷ್ಟು ಕೊಡಬೇಕು ಅಂತ ಆರ್ಡರ್ ಮಾಡಿಲ್ಲ. ಅವ್ರು ಮುಖ್ಯಮಂತ್ರಿ ಇದ್ದಾಗ ಬಂದಾಗ ಅರ್ಜಿನ ಪೆಂಡಿಂಗ್ ಇಟ್ಟಿದ್ದಾರೆ. ಅವ್ರು ಮುಖ್ಯಮಂತ್ರಿಗಿರಿಯಿಂದ ಹೊರಗಡೆ ಹೋಗಿ ವಿರೋಧ ಪಕ್ಷ ನಾಯಕರಾದ್ಮೇಲೆ ಬಿಜೆಪಿಯವರು ಮುಖ್ಯಮಂತ್ರಿ ಆದಾಗ ಅದು ಕ್ಲಿಯರ್ ಆಗಿದೆ. ಅದು ತನಿಖೆ ಅದನ್ನು ಆಗ್ಲಿ ಗೊತ್ತಾಗುತ್ತೆ. ಬಿಜೆಪಿಯವ್ರಿಗೆ ಅಷ್ಟು ಬೇಗ ಆತರ ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಸರ್ಕಾರ ಅಸೆಂಬ್ಲಿನಲ್ಲಿ, ಬೇಕಾದ್ರೆ ಅವ್ರು ಕೇಳಿ. ಅದ್ ಬಿಟ್ಬಿಟ್ಟು ಅದಕ್ಕಿಂತ ಮುಂಚಿತವಾಗೇನೆ ನಾವು ಹೋರಾಟ ಮಾಡಿಸ್ತೀವಿ, ಎಲ್ಲಕ್ಕೂ ರಾಜೀನಾಮೆ ಮಾತೆತ್ತರು ರಾಜೀನಾಮೆ ಅಂದ್ರೆ ಏನಂತ ಆತುರವಾಗಿದ್ದಾರೆ ಏನೋ ಅಂತ ಕಾಣುತ್ತೆ.